ಕಡೆಗೆ ರೇವ್ ಪಾರ್ಟಿ ಮೇಲೆ ಸಿಸಿಬಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವ್ ಪಾರ್ಟಿ ಆಯೋಜಕ ವಾಸು ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿದೆ. ಪಾರ್ಟಿಯಲ್ಲೇ ಇದ್ದ 3 ಡ್ರಗ್ ಪೆಡ್ಲರ್ಗಳನ್ನ ಕೂಡ ಬಂಧಿಸಲಾಗಿದೆ. ನೋಡಿ, ಇಲ್ಲಿ ಕೇವಲ ಕನ್ಸಂಪ್ಷನ್ ಮಾತ್ರ ಆಗ್ತಿರಲಿಲ್ಲ, ಪೆಡ್ಲಿಂಗ್ ಕೂಡ ಆಗ್ತಾ ಇತ್ತು. 45 ಗ್ರಾಂ ಡ್ರಗ್ಸ್, ಕೊಕೇನ್ ಜೊತೆಗೆ MDMA ಅಂದ್ರೆ ಎಕ್ಸ್ಟಸಿ ಟ್ಯಾಬ್ಲೆಟ್ಗಳು ಕೂಡ ಪತ್ತೆಯಾಗಿದೆ. 100ಕ್ಕೂ ಹೆಚ್ಚು ಮಂದಿಗೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸೋದ್ರ ಬಗ್ಗೆ ಕೂಡ ಈಗಲೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ತಿಳಿಸ್ತಾ ಇದ್ರು. GR ಫಾರ್ಮ್ ಹೌಸ್ನಲ್ಲಿ FSL ಟೀಮ್ ಸತತವಾಗಿ ಪರಿಶೀಲನೆಯನ್ನ ಮಾಡ್ತಾ ಇದೆ. ಮಾದಕ ವಸ್ತು ಸೇರಿದಂತೆ ಸಾಕ್ಷ್ಯಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಎರಡೂ ತಂಡಗಳು ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೇವಲ ಇಲ್ಲಿ ಕನ್ಸಂಪ್ಷನ್ ಮಾತ್ರ ಪಾರ್ಟಿಯಲ್ಲಿ ಆಗ್ತಾ ಇರಲಿಲ್ಲ, ಪೆಡ್ಲಿಂಗ್ ಮಾಡೋರು ಇದ್ರು, ಪೆಡ್ಲರ್ಸ್ ಕೂಡ ಇದ್ರು, ಸೊ ಸಪ್ಲೈಯರ್ಸ್ ಕೂಡ ಆಬ್ವಿಯಸ್ಲಿ ಇದ್ದಿರ್ತಾರೆ. ಡ್ರಗ್ನ ಮೂಲ ಯಾವುದು, ಕನ್ಸಂಪ್ಷನ್ನ ಪ್ರಮಾಣ ಎಷ್ಟಿತ್ತು, ಅದೆಲ್ಲದ್ರ ಬಗ್ಗೆ ಇನ್ನಷ್ಟು ಅಧಿಕೃತವಾದಂತಹ ಮಾಹಿತಿ ಸಿಗಬೇಕಾಗಿದೆ. ಹಾಗೆ ಈ ಫಾರ್ಮ್ ಹೌಸ್ನಲ್ಲಿ ಹಿಂದೆ ಕೂಡ ಇಂಥದ್ದೇ ಪಾರ್ಟಿ ನಡೆದಿತ್ತ ಮತ್ತು ಈ ಮೆಡಿಕಲ್ ಟೆಸ್ಟ್ ಮಾಡ್ತಾರಲ್ಲ, ಅದರಲ್ಲಿ ಬ್ಲಡ್ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೆಡಿಕಲ್ ಟೆಸ್ಟ್ಗೆ ಒಳಪಟ್ಟವ್ರದ್ದು ಆ ಬ್ಲಡ್ನಲ್ಲಿ ಡ್ರಗ್ನ ಕನ್ಸಂಪ್ಷನ್ ಲೆವೆಲ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಮೇಲೆ ಅವ್ರ ಮೇಲೆ ಯಾವ್ಯಾವ ಸೀರಿಯಸ್ ಸೆಕ್ಷನ್ಗಳು ಬೀಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಡ್ರಗ್ಸ್ ಅನ್ನುವಂತಹ ವಿಚಾರ ಬಂದ ತಕ್ಷಣ NDPS ಆಕ್ಟ್ ಸಹಜವಾಗಿ ಅಟ್ರಾಕ್ಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಉಮೇಶ್, ಈಗ ಇಲ್ಲಿ ತನಕ ಕೇವಲ 5 ಜನರ ಬಂಧನ ಮಾತ್ರನಾ ಅಥವಾ ಇನ್ನಷ್ಟು ಈ ನಂಬರ್ ಕ್ಷಣ ಕಳೆದ ಹಾಗೆ ಜಾಸ್ತಿ ಆಗಿದೆಯಾ? ಜೊತೆಗೆ ಡ್ರಗ್ ಕನ್ಸಂಪ್ಷನ್ ನ ಪ್ರಮಾಣ ಮತ್ತು ಬ್ಲಡ್ ಟೆಸ್ಟ್ ವಿಚಾರದಲ್ಲಿ ಏನೆಲ್ಲ ಸಿದ್ಧತೆಗಳು ಇಲ್ಲಿ ತನಕ ಆಗಿದೆ? ಆಮೇಲೆ NDPS ಸೆಕ್ಷನ್ ಅಡಿನೇ ಕೇಸ್ ಆಗಿದೆಯಾ 5 ಜನರ ಮೇಲೆ? ಮಮತಾ, ಸದ್ಯಕ್ಕೆ ಆಯೋಜಕ ವಾಸು ಸೇರಿದಂತೆ 5 ಜನರನ್ನ 4 ಪೆಡ್ಲರ್ಗಳು ಮತ್ತು ವಾಸುನ 5 ಜನರನ್ನು ಬಂಧನ ಮಾಡಿರುವಂಥದ್ದು. ಇನ್ನು 101 ಜನ ಏನು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅವರನ್ನು ಕೂಡ ಈಗ ಮೆಡಿಕಲ್ಗೆ ಒಳಪಡಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಯಾವ್ಯಾವ ಡ್ರಗ್ಸ್ಗಳನ್ನ ತಗೊಂಡಿದ್ದಾರೆ ಮತ್ತು ಯಾವ ಪ್ರಮಾಣದಲ್ಲಿ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಬೆಳಗ್ಗೆ 3 ಗಂಟೆಯಿಂದ ಸತತವಾಗಿ ಇಲ್ಲಿವರೆಗೂ ಕೂಡ ಮಾಡ್ತಾ ಇರುವಂಥದ್ದು. ನೀವು ಒಳಗಡೆ ಫಾರ್ಮ್ ಹೌಸಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ವಿಜುವಲ್ ಕೂಡ ನೋಡ್ತಾ ಇದ್ದೀರಾ. ಒಳಗಡೆ ಏನು ಈ ಫಾರ್ಮ್ ಹೌಸ್ ಏನಿದೆ ಇದು ಸುಮಾರು ಒಂದು 7-8 ಎಕರೆ ಎಷ್ಟು ವ್ಯಾಪ್ತಿಯಲ್ಲಿ ಇರುವಂಥದ್ದು ಈ ಫಾರ್ಮ್ ಹೌಸು. ಬೆಳಗಿನ ಜಾವ 3 ಗಂಟೆಯಲ್ಲಿ ಏನು ಪೊಲೀಸರು ದಾಳಿ ಮಾಡಿದಂಥ ವೇಳೆಯಲ್ಲಿ ಏಕೈಕಿ ಏನು ಸಿಬ್ಬಂದಿಯಲ್ಲಿ ಇರ್ತಾರೆ ಅವರು ಬಾಗಿಲು ತೆಗೆದಿದ್ದೇನೆ ಪೊಲೀಸರಿಗೆ ಸತಾಯಿಸಿರುವಂಥದ್ದು. ಆ ನಂತರದಲ್ಲಿ ಅರ್ಧ ಗಂಟೆಗಳ ನಂತರದಲ್ಲಿ ತೆಗಿತಾರೆ. ಅಷ್ಟರೊಳಗಡೆ ಇವರು ಯೂಸ್ ಮಾಡ್ತಿದ್ದಂಥ ಡ್ರಗ್ಸ್ ಏನಿತ್ತು ಅದನ್ನು ಕಾಂಪೌಂಡಿಂದ ಹೊರಗಡೆ ಎಸಿತಾರೆ. ಇನ್ನು ಕೆಲವರೆಲ್ಲ ಈ ಬೇರೆ ಬೇರೆ ಕಡೆಗಳಲ್ಲಿ ಫಾರ್ಮ್ ಹೌಸ್ನ ಬೇರೆ ಬೇರೆ ಕಡೆಗಳಲ್ಲಿ ಎಸ್ದಿರುವಂಥದ್ದು. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ತೆಲುಗು ಸೀರಿಯಲ್ನ ಪ್ರಖ್ಯಾತ 3 ನಟಿಯರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂಥದ್ದು. ಆದರೆ ಅದನ್ನು ಯಾವುದೇ ಅಧಿಕಾರಿ ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ. ಹೊರತುಪಡಿಸಿ 100ಕ್ಕೂ ಹೆಚ್ಚು ಜನ ಏನು ಒಳಗಡೆ ಇದ್ದಾರೆ ಎಲ್ಲರನ್ನೂ ಕೂಡ ಇಂಡಿವಿಜುವಲ್ ಆಗಿ ಮಾತಾಡಿಸಿ ಅವ್ರನ್ನ ಎಲ್ಲಿಂದ ಬಂದರು ಮತ್ತು ಅವ್ರು ಯಾವ ಪ್ರಮಾಣದ ಡ್ರಗ್ಸ್ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಮೆಡಿಕಲ್ ಕೂಡ ಅಂದರೆ ರಕ್ತ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಆ ರಕ್ತ ಪರೀಕ್ಷೆಯನ್ನು ಕೂಡ ಮಾಡಿ ನಂತರದಲ್ಲಿ ಇಲ್ಲೇ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸ ಈಗ ಆಗ್ತಾ ಇರುವಂಥದ್ದು. ಸ್ಥಳೀಯ SP ಸೇರಿದಂತೆ CCB ಅಧಿಕಾರಿಗಳು ಕೂಡ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಓಕೆ ಉಮೇಶ್, ಈ ಫಾರ್ಮ್ ಹೌಸ್ನಲ್ಲಿ ಈ ಹಿಂದೆ ಕೂಡ ಇಂಥದ್ದು ರೇವ್ ಪಾರ್ಟಿಗಳು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಈಗಾಗಲೇ ಏನು ಆಂಧ್ರ ಮೂಲದ ಗೋಪಾಲ್ ರೆಡ್ಡಿ ಅಂತೇನು ಫಾರ್ಮ್ ಹೌಸ್ ಮಾಲೀಕರೇನಿದ್ದಾರೆ ಅವರ ಫಾರ್ಮ್ ಹೌಸ್ ಇದು. ಇಲ್ಲಿ ಸಾಕಷ್ಟು ಜನ ಆಗಾಗ ಬರ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇದ್ರು. ಬಂದಂಥ ವೇಳೆಯಲ್ಲೆಲ್ಲ ಪಾರ್ಟಿ ಮಾಡ್ತಿದ್ರು, ಬೇರೆ ಬೇರೆ ರೀತಿಯಲ್ಲಿ ಬರ್ತ್ಡೇ ಪಾರ್ಟಿ ಮಾಡೋರು, ಬೇರೆ ಬೇರೆ ಪ್ರೋಗ್ರಾಮ್ಸ್ ಮಾಡೋರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥ. ಆದರೆ ಡ್ರಗ್ಸ್ ಪಾರ್ಟಿ ಮಾಡಿದ್ರ ಬಗ್ಗೆ ಇವತ್ತೇ ಅಧಿಕೃತವಾಗಿ CCB ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂಥದ್ದು. ಹಾಗಾಗಿ ಈಗಾಗಲೇ NDMA ಮತ್ತು ಕೊಕೇನ್ ಎರಡೂ ಕೂಡ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಹೇಳಿರುವಂಥದ್ದು. ಆದರೆ ಎಷ್ಟು ಪ್ರಮಾಣದಲ್ಲಿ ಪತ್ತೆಯಾಗಿದೆ ಅನ್ನೋದು ಇನ್ನಷ್ಟು ಬೇಕಾಗಿದೆ. ವಾಸು ಏನಿದ್ದ ಆಯೋಜಕ ಆತ ಕೂಡ ಆಂಧ್ರ ಮೂಲದ ವ್ಯಕ್ತಿಯಾಗಿದ್ದು ಆತನ ಬರ್ತಡೇ ಇತ್ತು. ಆ ಬರ್ತಡೇ ಮುಗಿದ ನಂತರದಲ್ಲಿ ಈ ರೇವ್ ಪಾರ್ಟಿ ಶುರುವಾಗಿತ್ತು. ಆ ಸಂದರ್ಭದಲ್ಲಿ CCB ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಯಾರೆಲ್ಲ ಇದ್ದಾರೆ ಪರ್ಟಿಕ್ಯುಲರ್ ಏನು ಸೀರಿಯಲ್ ಆಕ್ಟರ್ಗಳು ಯಾರು ಇದ್ದಾರೆ ಅಂತ ಹೇಳಲಾಗ್ತಿದೆ. ಆಂಧ್ರ ಪ್ರದೇಶದ ಬಹುತೇಕ ಜನ ಇಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆದರೆ ಅವ್ರ ಹೆಸರುಗಳು ಅಧಿಕೃತವಾಗಿ ಗೊತ್ತಾಗಬೇಕಾಗಿದೆ. ಎಲ್ಲರೂ ಕೂಡ ಒಳಗಡೆ ಇರೋ ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ. ಮಮತಾ, ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ FSL ಅಧಿಕಾರಿಗಳ ತಂಡ ಬಂದಿದೆ. ಪಾರ್ಟಿಯಲ್ಲಿ ನೋಡಿ ಯಾವ ಪ್ರಮಾಣದಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗ್ತಾ ಇತ್ತು ಅಂತ. ಪಾರ್ಟಿಯಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಓಕೆ ಟು ಅನ್ ಎಕ್ಸ್ಟೆಂಟ್, ಅದೆಲ್ಲವೂ ಕೂಡ ಪರ್ಮಿಸಬಲ್. ಆದರೆ ಇಲ್ಲಿ ಡ್ರಗ್ ವಿಚಾರದಲ್ಲಿ ಕೊಕೇನ್ ಮತ್ತು MDMA ಅಂತ ಎಕ್ಸ್ಟಸಿ ಟ್ಯಾಬ್ಲೆಟ್ಗಳ ಬಳಕೆ ಆಗ್ತಲ್ಲ, ಅದು ಇಲ್ಲಿಗಲ್ಲು. ಸೊ FSL ಟೀಮ್ ಬಂದಿದೆ.
ಪ್ರತಿ ಕಾರು ಜೊತೆಗೆ ಅಲ್ಲಿ ಏನೇನು ವಸ್ತುಗಳು ಸಿಗ್ತಾ ಇದೆಯೋ ಅದೆಲ್ಲದರ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಾಕ್ಷಿ ಸಂಗ್ರಹದ ಕೆಲಸವನ್ನ FSL ಟೀಮ್ ಸತತವಾಗಿ ಕಾರುಗಳ ಪರಿಶೀಲನೆ ಮೂಲಕ ಮಾಡ್ತಾ ಇದೆ. ಹೈ ಎಂಡ್ ಕಾರು, ಟಾಪ್ ಎಂಡ್ ಕಾರ್ ಎಲ್ಲವೂ ಕೂಡ ಅಲ್ಲಿ ಸಾಲಾಗಿ ನಿಂತಿದೆ. 100ಕ್ಕೂ ಹೆಚ್ಚು ಜನ ಇದ್ರು. ಆಮೇಲೆ ಈ ತರದ ಪಾರ್ಟಿಗೆ ನೋಡಿ ಪೊಲೀಸ್ ಸ್ಕ್ವಾಡ್ ಕೂಡ ಬಂದಿದ್ದಾರೆ, ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ. ಒಂದು ಪಾರ್ಟಿ ಈ ತರ ಮಾಡೋದಕ್ಕೆ ಒನ್ ನೈಟ್ಗೆ 50 ಲಕ್ಷದಿಂದ 1 ಕೋಟಿಯಷ್ಟು ಖರ್ಚು ಮಾಡ್ತಾರೆ ಆಯೋಜಕರು. ಅಂದ್ರೆ ಅದ್ರ ಲಾಭ ಎಷ್ಟು ಎತ್ತುತ್ತಾರೆ ನೀವು ಅಂದಾಜು ಮಾಡ್ಕೊಳ್ಬಹುದು.